ಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಆನಂದ ಸ್ವಾಮಿ ಅವರಿದ್ದಾರೆ, ಮತ್ತು ತಾಲೂಕು ಅಧ್ಯಕ್ಷರಾದಂಥ ಪ್ರಸಾದ್ ಗೌಡರಿದ್ದಾರೆ, ವೀರಭದ್ರಪ್ಪ ಅವರಿದ್ದಾರೆ, ಮತ್ತು ಎಲ್ಲ ಮುಖಂಡರುಗಳು ಕೂಡ ಇಲ್ಲಿದ್ದಾರೆ. ಇವತ್ತು ನಾವು ಮಾಗಡಿ ಟೌನಲ್ಲಿ ಸುಮಾರು 200 ಜನರಿಗೆ ಒಂದು ಉಚಿತವಾದಂಥ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ವೈದ್ಯರಿಂದ ಮತ್ತು ಅವರ ಸಹಯೋಗದೊಂದಿಗೆ ಇವತ್ತೊಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಯಿತು. ಇದರಲ್ಲಿ 200 ಜನರಿಗೆ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಗಿದೆ. ಇದರಲ್ಲಿ ಎಲ್ಲ ವಿಭಾಗದ ಎಲ್ಲ ಸ್ಪೆಷಾಲಿಟಿ ವೈದ್ಯರುಗಳು ಕೂಡ ಇದರಲ್ಲಿದ್ದರು. ಇದರಲ್ಲಿ ಜನರಲ್ ಮೆಡಿಸಿನ್ ಆಗ್ಬೋದು, ENT ಮತ್ತು ಕಣ್ಣಿನ ವಿಭಾಗ ಮತ್ತು ಆರ್ಥೋಪೆಡಿಕ್ ಮೂಳೆ ತಜ್ಞರು ಹಾಗೂ ಮಕ್ಕಳ ತಜ್ಞರು ಮತ್ತು OBG ಗೈನಕಾಲಜಿಸ್ಟ್ ತಜ್ಞರು ಎಲ್ಲ ಇದ್ದು ಈ ಭಾಗದಲ್ಲಿ ಇದಾಗಿ ನಾನು ಕೇಳ್ತಾ ಇದ್ದೆ. ಸುಮಾರು 160 ಜನರಿಗೆ ಬ್ಲಡ್ ಶುಗರ್ ಆಗಿದೆ, ಟೆಸ್ಟ್ ಆಗಿದೆ. ಅದರಲ್ಲಿ 30 ಜನರಿಗೆ ಶುಗರು ತುಂಬ 400 ಎಲ್ಲ ಇದೆ. ಅದರಿಂದ ಇವತ್ತು ಭಾರತ ದೇಶದಲ್ಲಿ ಸುಮಾರು ಈ 60% ಸಾವುಗಳು ಇವತ್ತು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾಯಿದೆ. ಅದರಿಂದ ಹಿಂದೆ ಒಂದು ಕಾಲ ಇತ್ತು, ಮಕ್ಕಳು ತಂದೆ ತಾಯಿಗಳನ್ನ ಚಿಕಿತ್ಸೆಗೆ ಕರ್ಕೊಬರ್ತಾಯಿದ್ರು. ಇವತ್ತು ತಂದೆ ತಾಯಿಗಳು ಮಕ್ಕಳನ್ನ 20 ರಿಂದ 40 ವರ್ಷದ ವಯೋಮಿತಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಇವತ್ತು ಚಿಕಿತ್ಸೆಗೆ ಕರ್ಕೊಬರ್ತಕ್ಕಂಥ ಕಾಲಘಟ್ಟದಲ್ಲಿದ್ದೇವೆ. ಅದರಿಂದ ಇವತ್ತು 35 ವರ್ಷ ದಾಟಿದ ಗಂಡಸರುಗಳು, 45 ವರ್ಷ ದಾಟಿದ ಹೆಂಗಸರುಗಳು ಅವ್ರಿಗೆ ಯಾವುದೇ ರೋಗ ಲಕ್ಷಣಗಳು ಇರಲಿ ಇಲ್ಲದೆ ಇರಲಿ ವಾರ್ಷಿಕವಾಗಿ ಒಂದು ತಪಾಸಣೆ ಮಾಡಬೇಕು. ಅದಕ್ಕೋಸ್ಕರ ಯಾಕೆಂದರೆ ಕೆಲವ್ರಿಗೆ 400 ಬ್ಲಡ್ ಶುಗರ್ ಇದೆ, ಅವ್ರಿಗೇನು ಲಕ್ಷಣಗಳಿಲ್ಲ. ಇನ್ನು ಕೆಲವರಿಗೆ BP 200/100 ಇದೆ, ಅವರಿಗೆ ಲಕ್ಷಣಗಳಿಲ್ಲ. ಯಾಕೆಂದರೆ ಇವೆಲ್ಲ ಕಾಯಿಲೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಧೂಮಪಾನ ಜಾಸ್ತಿ ಆಗಿದೆ, ಮದ್ಯಪಾನ ಜಾಸ್ತಿ ಆಗಿದೆ, ಸಕ್ಕರೆ ಕಾಯಿಲೆ ಜಾಸ್ತಿ ಆಗಿದೆ, ನಂತರ ವ್ಯಾಯಾಮ ಇಲ್ಲ, ಮತ್ತು ಆಹಾರ ಪದ್ಧತಿ ಬದಲಾವಣೆ ಆಗಿದೆ, ಆಹಾರ ಪದಾರ್ಥ ಬದಲಾವಣೆ ಆಗಿದೆ. ಅದರ ಜೊತೆಗೆ ಒತ್ತಡ ಅನ್ನೋದೇ ಒಂದು ಹೊಸ ಒಂದು ಕಾಯಿಲೆ. ಒತ್ತಡ ಎಲ್ಲರಿಗೂ ಅವರವರ ವೃತ್ತಿಯಲ್ಲಿ ಒತ್ತಡ ಜಾಸ್ತಿ ಆಗಿದೆ. ಗಾಳಿ ಸರಿ ಇಲ್ಲ, ಗಾಳಿ ಮಾಲಿನ್ಯ ಇದೆ, ನೀರಿನ ಮಾಲಿನ್ಯ ಇದೆ, ಆಹಾರ ಮಾಲಿನ್ಯ ಇದೆ. ಅದರಿಂದ ಇವತ್ತು ನಾನು ಮೇಲ್ನೋಟಕ್ಕೆ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ರು ಒಳಗಡೆ ಏನಿದೆ ಅನ್ನೋದು ಗೊತ್ತಿಲ್ಲ. ಅದರಿಂದ ಈ ರೀತಿ ಆರೋಗ್ಯ ಶಿಬಿರಗಳನ್ನು, ಉಚಿತ ಆರೋಗ್ಯ ತಪಾಸಣೆಗಳನ್ನು ನಿರಂತರವಾಗಿ ನಾವು ಮಾಡುವ ಅವಶ್ಯಕತೆ ಇದೆ. ಸೊ ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಸುಮಾರು ಈಗಾಗಲೇ ಹೇಳಿದೆ 200 ಜನರಿಗೆ ಇದೆ ಅಂತಂದರೆ, ಕೆಲವು ಕಾಯಿಲೆಗಳು ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೋಗ ಲಕ್ಷಣ ಇರಲ್ಲ. ಯಾವುದೇ ಕಾಯಿಲೆ ಆಗಲಿ, BP ಕಾಯಿಲೆ ಆಗಲಿ, ಸಕ್ಕರೆ ಕಾಯಿಲೆ ಆಗಲಿ, ಅಥವಾ ಹೃದಯಾಘಾತ ಅನ್ನೋದು ಒಂದು ದೊಡ್ಡ ಪಿಡುಗು ಆಗಿದೆ. ಇವತ್ತು 30ರಷ್ಟು ಹೃದಯಾಘಾತ ಇವತ್ತು 41 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ. ಇವತ್ತು ಭಾರತ ದೇಶದಲ್ಲಿ ನಂಬರ್ 1 ಕಿಲ್ಲರ್ ಅಂದರೆ ಹೃದಯಾಘಾತ ಮತ್ತು ಬ್ರೈನ್ ಸ್ಟ್ರೋಕ್ ನಂಬರ್ 1 ಕಿಲ್ಲರ್. ಪ್ರತಿ ವರ್ಷ ಭಾರತ ದೇಶದಲ್ಲಿ ಸುಮಾರು 30 ಲಕ್ಷ ಜನರು ಇವತ್ತು ಈ ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. ಅದರಿಂದ ಜೀವನ ಶೈಲಿ ಬದಲಾವಣೆ ಆಗಬೇಕು ಮತ್ತು ವ್ಯಾಯಾಮ ಮಾಡ್ಕೋಬೇಕು, ಅಂದರೆ ಚೆಕಪ್ ಮಾಡಿಸ್ಕೋಬೇಕು. ಈ ರೀತಿ ಆರೋಗ್ಯ ಶಿಬಿರದ ತಪಾಸಣೆ ಶಿಬಿರದ ಅವಶ್ಯಕತೆ ತುಂಬ ಇದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರುಗಳನ್ನು ಮತ್ತು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಿನ ಎಲ್ಲ ಅವರ ವೈದ್ಯರುಗಳನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ನಾನು. ಯಾಕೆಂದರೆ ಅವರುಗಳು ಬಂದಿದ್ದರಿಂದನೇ ಇವತ್ತು ಈ ಶಿಬಿರ ಯಶಸ್ವಿಯಾಗಿರೋದು. ಸೊ ಎಲ್ಲ ವೈದ್ಯರುಗಳನ್ನು, ಅವರ ಪ್ರಿನ್ಸಿಪಾಲ್ ಆಗ್ಬೋದು ಅಥವಾ ಅವರ ಚೇರ್ಮನ್ ಆಗ್ಬೋದು, ಯಾಕೆಂದರೆ ಅವರು ಕೂಡ ಸಹಕರಿಸಿದ್ದಾರೆ, ಅವರನ್ನು ನಾನು ಅಭಿನಂದಿಸ್ತೇನೆ. ಸೈಡ್ ಬನ್ನಿ, ಸೈಡ್ ಹಿಂಗೆ ಅಕ್ಕ, ಈ ಕಡೆ ಹಿಂಗೆ ನೋಡಿ. ಹಾಂ, ಹಾಂ, ಓಕೆ ಡನ್. ವೀರಭದ್ರಣ್ಣ ಕೈ ಹಾಕಿ.